ಅವರಿಗೆ ನಿಮ್ಮೆಲ್ಲರ ಅಭೂತಪೂರ್ವವಾದ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಏನು 50 ದಿವಸಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಈ ಪಕ್ಷದ ಉಳಿವಿಗಾಗಿ ಚಿರ ಯುವಕ ಬಹಳ ಧೈರ್ಯಶಾಲಿಯಾಗಿ ಕುಮಾರನ ಸುಪುತ್ರರಾಗಿ ಈ ರಾಜ್ಯವನ್ನು ಸುತ್ತಾ ಇದ್ದಾರೆ. ಹಿಂದೆ ಕುಮಾರನವರಿಗೆ ಏನು ಅಭೂತಪೂರ್ವವಾದ ಬೆಂಬಲ ದೊರೆತಿತ್ತು, ಅದೇ ಬೆಂಬಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊರೀತಾ ಇದೆ. ಕುಮಾರಣ್ಣನವರು ದೇವೇಗೌಡರ ನಾಯಕತ್ವವನ್ನು 46ನೇ ವಯಸ್ಸಿಗೆ ವಹಿಸ್ಕೊಂಡು ಕೇವಲ ಯಾವುದೇ ಅನುಭವ ಇಲ್ಲದೆ 20 ತಿಂಗಳಿಗೆ ಮುಖ್ಯಮಂತ್ರಿಯಾಗಿ 20 ತಿಂಗಳಲ್ಲಿ ಕೊಟ್ಟಂಥ ಆಡಳಿತವನ್ನು ಇವತ್ತು ರಾಜ್ಯದ ಜನ ಮೂಲೆ ಮೂಲೆಗೆ ಮಾತಾಡ್ತಾರೆ. ಅಂಥ ಸುಪುತ್ರರಾದಂಥ ನಿಖಿಲ್ ಕುಮಾರಸ್ವಾಮಿಯವರು 3 ಸರಿ ಸೋತಿರ್ಬೋದು. ನೀವೆಲ್ಲ ಸೇರಿ ಅದೇ ಕುಮಾರಣ್ಣನವರು 46 ವರ್ಷಕ್ಕೆ ಏನು ಮುಖ್ಯಮಂತ್ರಿ ಆದರೂ ನಿಖಿಲ್ ಕುಮಾರ್ಜಿ ಅವ್ರನ್ನ ಮಾಡಬೇಕು. ನಿಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಕ್ಷದ ಯುವ ನಾಯಕ ಅವ್ರನ್ನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮನಸಾರೆ ಏನು ಪ್ರೀತಿಸ್ತಾ ಇದ್ದೀರಾ, ಪ್ರೀತಿ ನಿರಂತರವಾಗಿ ಇರಲಿ ಅಂತೇಳಿ ನಾನಿವತ್ತು ವೇದಿಕೆಗೆ ಬರಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ನನ್ನ ಮತ್ತು ನನ್ನ ತಾವರೆಕೆರೆ ಹೋಬಳಿಯ ಎಲ್ಲ ಮುಖಂಡರ ಕಾರ್ಯಕರ್ತರ ಪರವಾಗಿ ಅವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಬೇಕು. ಮತ್ತು ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಯಾಕಂದ್ರೆ ಜಾಗ ಬಿಡಿ, ನಾನು ಲೀಡ್ರುಗಳು ನೋಡ್ಕೊತೀನಿ. ಯಾರು ಲೀಡ್ರುಗಳು ಹಿಂದಕ್ಕೆ ಬನ್ನಿ, ನಾನು ಹಿಂದಕ್ಕೆ ಬನ್ನಿ. ಹಾಗೆ ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಧೀಮಂತ ನಾಯಕರು, ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಪುಟ್ಟರಾಜಣ್ಣವ್ರನ್ನ ನಾನು ಈ ವೇದಿಕೆಗೆ ಸ್ವಾಗತಿಸ್ತೇನೆ. ಹಾಗೆ ಸಕಲೇಶಪುರದ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು, ಮಾಜಿ ಶಾಸಕರು, ಸರಳಜೀವಿಗಳು ಆದಂಥ ಸನ್ಮಾನ್ಯ ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಪಕ್ಷದ ಮುಖಂಡರು, ಮಾಜಿ MLCಗಳು, ದೇವೇಗೌಡರ ಒಡನಾಡಿ ನಮ್ಮ ಪಕ್ಷದ ಎಲ್ಲ ಆಗು ಹೋಗುಗಳಿಗೆ ತಲೆ ಕೊಡ್ತಕ್ಕಂಥ, ಜವಾಬ್ದಾರಿ ತಗೊಳ್ತಕ್ಕಂಥ ನಮ್ಮ ಮುಖಂಡರಾದ ತಿಪ್ಪೇಸ್ವಾಮಿಯವರಿಗೂ ಸಹ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಬೆಂಗಳೂರು ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು, ಮಾಜಿ ಶಾಸಕರು ಆದಂಥ ನನ್ನ ಸನ್ಮಿತ್ರರಾದ ಎಂ ರಮೇಶ್ ಗೌಡ್ರಿಗೂ ಸಹ ನಾನು ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೋಲಾರ ಜಿಲ್ಲೆಯ ಶಾಸಕರು, MLCಗಳಾದಂಥ ಸನ್ಮಾನ್ಯ ಗೋವಿಂದರಾಜರವರೆಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪಕ್ಷದಿಂದ ಉಂಡು ತಿಂದು ಬೆಳೆದು ಶಾಸಕರಾಗಿ ಕೈ ಕೊಟ್ಟು ಹೋದಂಥ ನೀಚ ಮರ್ತಿಪ್ಪೇಗೌಡನ ಸೋಲ್ತಂಥ ನನ್ನ ಆತ್ಮೀಯ ವಿವೇಕಾನಂದ ಅವ್ರನ್ನ ನಾನು ಸಭೆಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಪಕ್ಷದ ಹಿತೈಷಿಗಳು, ನಮ್ಮ ಆತ್ಮೀಯರು ಆದಂಥ ಸನ್ಮಾನ್ಯ ಶಾಸಕರಾದಂಥ ಶರವಣರಿಗೂ ಸಹ ನಾನು ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೋರ್ವ ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಆದಂಥ ಸುಪುತ್ರರು ಆದಂಥ ಸನ್ಮಾನ್ಯ ಜಗದೀಶ್ವರವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ.
ಪಾಪ ದಯಮಾಡುವಾಗ ಭಾಗ ಬಿಡಿ. ಮತ್ತು ನನ್ನ ಆತ್ಮೀಯರು, ನಮ್ಮ ಹಿತೈಷಿಗಳು, ನಮ್ಮ ಪಕ್ಷದ ದಕ್ಷ ಕಾನೂನು ಹೋರಾಟಗಾರರಾದಂಥ ಸನ್ಮಾನ್ಯ AP ರಂಗನಾಥ್ ಅವರು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ತಾವರೆಕೆರೆ ಹೋಬಳಿಯ ನಮ್ಮ ಪಕ್ಷದ JDSನ ಅಧ್ಯಕ್ಷರಾದ ಸನ್ಮಾನ್ಯ ಶಂಕರೇಗೌಡರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬೆಂಗಳೂರು ನಗರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದ ಶೈಲಜಾ ರಾವ್ರವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದ ಸಾಕಮ್ಮನವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಆಗದೆ ನನ್ನ ಒಬ್ಬನಿಂದಲೇ ಅಲ್ಲ, ನಮ್ಮ ಪಕ್ಷದ ಎಲ್ಲ ಮುಖಂಡರು, ಚಿಕ್ಕನಹಳ್ಳಿ ಶ್ರೀನಾಥ್ನವ್ರು ಇರ್ಬೋದು, ದೊಡ್ಡಬಿರ್ಕಲ್ ಬೈರೇಗೌಡರು ಇರ್ಬೋದು, ತಿಪ್ಪೇನಹಳ್ಳಿ ಮಂಜುನಾಥ್ ಇರ್ಬೋದು, ಏರವಳ್ಳಿ ಅರಣ್ಣಗೌಡರು, ಹಾಗೆ ಇನ್ನೊಬ್ಬರು ಮರ್ತಿದ್ದೆ, ದಯಮಾಡಿ ಕ್ಷಮಿಸಬೇಕು. ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯರಾದಂಥ ಮಾಜಿ BBMP ಸದಸ್ಯರಾದಂಥ ಸನ್ಮಾನ್ಯ ಹನುಮಂತೇಗೌಡರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ತಾವರೆಕೆರೆಯಲ್ಲಿ ಕಾರ್ಯಕ್ರಮ ನಡಿಬೇಕಾದ್ರೆ, ಈ ಜಾಗವನ್ನು ಕೊಡಿಸ್ಬೇಕಾದ್ರೆ ಈ ಜಾಗದ ಓನರ್ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ನಮ್ಮ ಲಕ್ಕುಪ್ಪ ಮುತ್ತಣ್ಣ ನೀವು ಮಾಡಿ ನಾನಿದ್ದೀನಿ ಅಂತೇಳಿ ಶುರು ಮಾಡಿಸಿದ್ರು. ಅವರು 15 ದಿವಸದಿಂದ ಎಲ್ಲೂ ಹೋಗಿಲ್ಲ. ಅವರು ನಮ್ಮ ಕೋಟಿ ರಾಜಣ್ಣ, ಗೋಪಿ, ತಾವರೆಕೆರೆ ಅನೇಕ ಮುಖಂಡರು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಚಂದ್ರಪ್ಪನವರು ಸಹ ನನ್ನ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಅವ್ರ ಸಹಕಾರ ತುಂಬ ನಾನು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮ್ಮ ಹಿತೈಷಿಗಳು, ನಮಗೆ ಬುದ್ಧಿ ಹೇಳುವಂಥ ಒಂದು ಧೈರ್ಯ ಯಾರು ಇದ್ದರೆ ನಮ್ಮ ಮಾರ್ಗೋಡ್ನಹಳ್ಳಿ ಕೆಂಪಣ್ಣವರು, ಅವರು ಸಹ ವೇದಿಕೆಗೆ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ತಾವರೆಕೆರೆ ಹೋಬಳಿಯ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, ಮಾಜಿ ಹೋಬಳಿಯ JDS ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿತೈಷಿಗಳು ಆದಂಥ MBT ಮೂರ್ತಣ್ಣವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾವರೆಕೆರೆಯ ಇನ್ನೋರು ಆತ್ಮೀಯ ಮುಖಂಡರು, ನಮ್ಮ ಪಕ್ಷದ ಏಳಿಗೆಗಾಗಿ ನಮ್ಮ ಒಂದು ಏನೋ ಸಣ್ಣ ಪುಟ್ಟ ತೊಂದರೆಗಳಿಗೆ ಈಡಾದರೂ ಸಹ ನಮ್ಮ ಜೊತೆಯಲ್ಲಿ ಇತ್ತು ಸಾಲ್ವ್ ಮಾಡಬೇಕಾದ್ರೆ ಒಂದು 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 ಹಿತವಚನವನ್ನು ಹೇಳ್ತಕ್ಕಂಥ ಕಲ್ಯಾಣ್ ಬಾಬು ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮ ಉಳ್ಳಾಳಿಂದ ಬಸಪ್ಪಣ್ಣವ್ರು ಬಂದಿದ್ದಾರೆ, ನಮ್ಮ ಹಿರಿಯ ಮುಖಂಡರು, ಯಾರೇ ಪಕ್ಷ ಬಿಟ್ಟೋದ್ರು ಅವರು ನಮ್ಮ ಜೊತೆಯಲ್ಲಿ ನಿಂತು 4 ಚುನಾವಣೆಯನ್ನು ನಡೆಸೋದಕ್ಕೆ ನನಗೆ ಸಹಕಾರ ಕೊಟ್ಟಂಥ ಸಹಕಾರ ಮೂರ್ತಿಗಳು, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಪಕ್ಷದ ಏರವಳ್ಳಿ ವಾರ್ಡ್ನ ಅಧ್ಯಕ್ಷರಾದ ಸನ್ಮಾನ್ಯ ಗಂಗಣ್ಣವರು, ನಾವ್ಯಾರೂ ಇರಲೇ ಇಲ್ಲ ಈ ಪಕ್ಷಕ್ಕೆ ಬಂದು ಕೆಲಸ ಮಾಡಬೇಕಾದ್ರೆ, ಅವ್ರು JDS ನಮ್ಮ ಉಸಿರು ಅಂತೇಳಿ ದೇವೇಗೌಡರ ಅಭಿಮಾನಿಗಳು ಪಕ್ಷವನ್ನು ಕಟ್ಕೊಂಡು ಬಂದಿರ್ತಕ್ಕಂಥ ಗಂಗಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಇಂದಿನ ತಾವರೆಕೆರೆ ಪಂಚಾಯತಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಚನ್ನನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ನನ್ನ ಸನ್ಮಿತ್ರರು ಆದಂಥ ಮನೋಹರವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹೇಳಿದೆ. ಹಾಗೆ ಬಸ್ತಿಯ
ಇನ್ನೋರ್ವ ಮುಖಂಡರು ಸೂಲಿಕೆರೆ ಪಂಚಾಯತಿಗೆ ಮುಖಂಡರಾದಂಥ ಇಲಿಯಾದವ್ರು ಬಂದಿದ್ದಾರೆ, ಅವ್ರಿಗೂ ತಾನು ಸ್ವಾಗತವನ್ನು ಬಯಸ್ತೀನಿ. ಸೂಲಿಕೆರೆ ಪಂಚಾಯತ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆದಂಥ ನನ್ನ ಸನ್ಮಿತ್ರರು ಮಾರೇಗೌಡರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಆರಕ್ಷಕ ಸಿಬ್ಬಂದಿಗಳಿಗೆ, ಮಾಧ್ಯಮ ಸ್ನೇಹಿತರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಪಕ್ಷದ ತಾವರೆಕೆರೆ ಹೋಬಳಿಯ ಯದಂಬರ ಕ್ಷೇತ್ರದ ಎಲ್ಲ ಮುಖಂಡರಿಗೆ ನನ್ನ ಅನಂತವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಹಾಗೆ ಏನು ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ನೀವು ಸೇರಿದ್ದೀರಾ, ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಎಂದೂ ನಿಮಗೆ ನೋವನ್ನು ಬಗೆಯಲಾರೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ಬೃಹತ್ವಾಗಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸಿ, ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಹೋದರೆ ಜನ ಆಲೇ ಊಟಕ್ಕೆ ಹೋಗ್ತಾ ಇದ್ದಾರೆ. ಪುಟ್ಟರಾಜ ಅಣ್ಣವ್ರು ಮಾತಾಡ್ತಾರೆ, ನಿಖಿಲ್ ಅಣ್ಣವ್ರು ಮಾತಾಡಬೇಕು. ದಯಮಾಡಿ ಸ್ವಲ್ಪ ಊಟಕ್ಕೆ ನಿಖಿಲ್ ಅಣ್ಣವ್ರು ಭಾಷಣ ಆದಮೇಲೆ ಹೋಗಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ.